ಈ ಸಾರಿ ರಾಜ್ಯದಲ್ಲಿ ಅತಿವೃಷ್ಟಿಯಾಗಿದೆ. ಅತಿವೃಷ್ಟಿ ಆದ್ರಿಂದ ಸುಮಾರು 14.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. SDRF ನಾರ್ಮ್ಸ್ ಪ್ರಕಾರ ಬೆಳೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ರೈತರ ಆಗ್ರಹ ಮತ್ತೆ ಸರ್ಕಾರದ ಇಚ್ಛೆನೂ ಕೂಡ. ನಾನು ಕಲಬುರಗಿ ಡಿವಿಷನ್ಗೆ ಹೋಗಿದ್ದೆ, ಬೀದರ್ಗೆ ಹೋಗಿದ್ದೆ, ಮತ್ತೆ ಯಾದಗಿರಿಗೆ ಹೋಗಿದ್ದೆ, 3-4 ಜಿಲ್ಲೆಗಳಿಗೆ ಹೋಗಿದ್ದೆ. ಆ ಜಿಲ್ಲೆಗಳಲ್ಲಿ ಹೆಚ್ಚು ಬೆಳೆ ಹಾನಿಯಾಗಿದ್ದಂಥ ಪ್ರದೇಶಗಳು ಸುಮಾರು ಉತ್ತರ ಕರ್ನಾಟಕದಲ್ಲೇ ಹೆಚ್ಚು ಬೆಳೆ ಹಾನಿಯಾಗಿರ್ತಕ್ಕಂಥದ್ದು. ಮೆಕ್ಕೆಜೋಳ, ಕಬ್ಬು, ತೊಗರಿ, ಹೆಸರು ಈ ತರದ ಪ್ರಮುಖ ಬೆಳೆಗಳು ಬೆಳೆ ನಷ್ಟ ಆಗಿತ್ತು. ನಾನು ಕೃಷ್ಣ ಬೈರೇಗೌಡ ಮತ್ತೆ ಅಲ್ಲಿದ್ದ ಮಂತ್ರಿ, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಅವರೆಲ್ಲರೂ ಕೂಡ ಇದ್ರು ಅಲ್ಲಿ. ಹಾಗಾಗಿ ಬೆಳೆ ವೀಕ್ಷಣೆ ಮಾಡ್ತಕ್ಕಂಥದ್ದು ನಾನು ವೈಮಾನಿಕ ಸಮೀಕ್ಷೆಯನ್ನ ಮಾಡಿದೆ. ರೈತರು ಪಾಪ ಬೆಳೆ ಹಾಕಿ ಒಳ್ಳೆ ಮಳೆ ಆದರೂ ಕೂಡ ಹೆಚ್ಚು ಮಳೆ ಆದ್ರಿಂದ ನಷ್ಟಕ್ಕೊಳಗಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೂ ಮನವಿ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರದವರು ಅವರು ಒಂದು ಟೀಮನ್ನು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಆ ಟೀಮ್ ಕಳಿಸಿ ಅವರು ವರದಿ ಕೊಟ್ಟು ಪರಿಹಾರ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಅಲ್ಲಿವರೆಗೆ ಕಾಯೋದು ಬೇಡ ಅಂತೇಳಿ ನಮ್ಮ ರಾಜ್ಯ ಸರ್ಕಾರದಿಂದಲೇ SDRF ಫಂಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿತು. ಸುಮಾರು 2,200 ಚಿಲ್ಲರೆ ಕೋಟಿ SDRF 1,218 ಕೋಟಿ SDRF ಫಂಡ್ ಮತ್ತೆ 1,033 ಕೋಟಿ ರಾಜ್ಯ ಸರ್ಕಾರದ್ದು ಹೆಚ್ಚುವರಿಯಾಗಿ ಕೊಡ್ತಾ ಇರ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಕುಸ್ಕಿ ಜಮೀನಿಗೆ 8,500 ರೂಪಾಯಿ ಇದ್ರೆ ನಾವು 8,500 ಕೊಡ್ತಾ ಇದ್ದೀವಿ. 1 ಹೆಕ್ಟೇರ್ ಪ್ರದೇಶಕ್ಕೆ ಕುಸ್ಕಿ ಜಮೀನಾದ್ರೆ 8,500 ಪ್ಲಸ್ 8,500 ಒಟ್ಟು 17,000 ರೂಪಾಯಿ 1 ಹೆಕ್ಟೇರ್ಗೆ ಸಿಗುತ್ತೆ ರೈತರಿಗೆ. 1 ಹೆಕ್ಟೇರ್ಗೆ 17,000 ಕುಸ್ಕಿ ಜಮೀನಾದ್ರೆ. ನೀರಾವರಿ ಜಮೀನಾದ್ರೆ 17,000 SDRF ಫಂಡ್ ಪ್ರಕಾರ ಪ್ಲಸ್ 8,500 ಅಂದ್ರೆ 25,500 ರೂಪಾಯಿಗಳು ಸಿಗುತ್ತೆ. ಮತ್ತೆ ಮಲ್ಟಿ ಕ್ರಾಪ್ಸ್ ಇರ್ತಕ್ಕಂಥದ್ದು ಅದಕ್ಕೆ ಬಾಗಾಯಿತು ಜಮೀನು ಅಂತ ಕರಿತೀವಿ ನಾವು. ಅದಕ್ಕೆ ಒಟ್ಟು 31,000 ರೂಪಾಯಿ 1 ಹೆಕ್ಟೇರ್ಗೆ ಕೊಡ್ತಾ ಇದ್ದೀವಿ. 31,000 ರೂಪಾಯಿ 1 ಹೆಕ್ಟೇರ್ಗೆ ಅಂದ್ರೆ 8,500 ರೂಪಾಯಿ ಸರ್ಕಾರದಿಂದ, ಅದು ಕುಸ್ಕಿ ಜಮೀನಾಗ್ಲಿ, ತರಿ ಜಮೀನಾಗ್ಲಿ ಅಥವಾ ಬಹು ಬೆಳೆ ಬೆಳೀತಕ್ಕಂಥ ಜಮೀನಾಗ್ಲಿ ಅಲ್ಲಿಗೆ 8,500 ರೂಪಾಯಿನ ನಾವು ಕೊಡ್ತಾ ಇದ್ದೀವಿ. ಒಟ್ಟು 14,000 ಹೆಕ್ಟೇರ್ಗೆ 14,000 ಚಿಲ್ಲರೆ ಹೆಕ್ಟೇರ್ಗೆ 1,033 ರೂಪಾಯಿ ಸರ್ಕಾರದಿಂದ, 1,033 ರೂಪಾಯಿ 33 ಕೋಟಿ ರೂಪಾಯಿ ಸರ್ಕಾರದಿಂದ, SDRF ಫಂಡ್ನಿಂದ 1,218 ಕೋಟಿ, ಒಟ್ಟು 2,251 ಕೋಟಿ ಈಗಾಗಲೇ SDRF ಫಂಡ್ನಿಂದ ಬಿಡುಗಡೆ ಆಗಿದೆ. DBT ಮೂಲಕ ಅವರ ಅಕೌಂಟ್ಗಳಿಗೆ ಕೊಡ್ತಕ್ಕಂಥ ಕೆಲಸ. ಇವತ್ತು 1,033 ಕೋಟಿ ಸರ್ಕಾರ ಹೆಚ್ಚುವರಿಯಾಗಿ ಏನು ಕೊಡ್ತಾ ಇದೆ,
ಅದನ್ನ DBT ಮೂಲಕ ರೈತರ ಅಕೌಂಟ್ಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನ ಒಂದು ಬಟನ್ ಒತ್ತೋದ್ರ ಮೂಲಕ ಕೊಡ್ತಕ್ಕಂಥ ಕೆಲಸ, ಅದನ್ನ ನಿಮಗೆ ತಿಳಿಸೋಣ, ರೈತರಿಗೆ ಒಟ್ಟಿಗೆ ಕೊಡ್ತಾ ಇರೋದ್ರಿಂದ ನಿಮಗೆಲ್ಲ ತಿಳಿಸೋಣ ಅಂತೇಳಿ ನಿಮ್ಮ ಮೂಲಕ ರೈತರಿಗೆ ತಿಳಿಸೋಣ. ಅದಕ್ಕೆ DC ಗಳು, ರೈತರು ಎಲ್ಲರೂ ಕೂಡ ಇದ್ದಾರೆ, ಅವ್ರ ಮೂಲಕ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಸೊ 14,24,024 ನೋಡಲ್ಲಿದೆ, 14,24,124 ರೈತರು 14,58,000 ಹೆಕ್ಟೇರ್ ನಷ್ಟ ಆಗಿರೋದು, ಬೆಳೆ ನಷ್ಟ ಆಗಿರೋದು. ರೈತರು 14,24,124 ರೈತರು ಸಂಖ್ಯೆ, ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಈ ಸರ್ಕಾರ ರೈತರ ಪರವಾಗಿದೆ, ರೈತರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬೆಳೆ ನಷ್ಟ ಆದಂಥ ರೈತರಿಗೆ ಈ SDRF ನಾರ್ಮ್ಸ್ ಪ್ರಕಾರ ಮತ್ತೆ ಸರ್ಕಾರವು ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಅದನ್ನ ರೈತರಿಗೆ ಈಗಾಗಲೇ SDRF ತಲುಪಿದೆ. ಇವತ್ತು ಸರ್ಕಾರದಿಂದ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಹಣ ತಲುಪ್ತಾ ಇದೆ. 1,033 ಕೋಟಿ, 1,000 ಅಲ್ಲಿದೆ ನೋಡಿ, 1,033 ಕೋಟಿ 60 ಲಕ್ಷ. ಸರ್, ಈಗ ಆಲ್ರೆಡಿ ಇದನ್ನ ಪೇಮೆಂಟ್ ಮಾಡುವಂತ ಕಾನೂನು ಪ್ರಕಾರ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು, ಆದ್ರೆ ಇವತ್ತು ಇಲ್ಲಿ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಪೇಮೆಂಟ್ಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಇಲ್ಲಿ ಬಟನ್ ಒತ್ತುವುದರ ಮುಖಾಂತರ ಚಾಲನೆ ನೀಡ್ತಾರೆ. ಸ್ಕ್ರೀನ್ ಇಲ್ಲ, ಇದು ಕನೆಕ್ಟೆಡ್ ಇಲ್ಲ. ಇದನ್ನು ಕ್ಲಿಕ್ ಮಾಡಿ ಸರ್, ಇರಿ ಸರ್, ಒಂದು ನಿಮಿಷ. ಈಗ ಬರ್ತಾ ಇದೆ. ಎಸ್ ಬಟ್ ಈ ಬಟನ್ ಈ ಅಮೌಂಟ್ ಎಲ್ಲ ಆಲ್ರೆಡಿ ಜಿಲ್ಲಾಧಿಕಾರಿಗಳ ಅಕೌಂಟ್ ಅಲ್ಲಿ ಇದೆ. ಈಗ CM ಇನ್ಸ್ಟ್ರಕ್ಷನ್ ಮೇಲೆ ಅವರು ದೇ ಆರ್ ದ ಡಿಸ್ಬರ್ಸ್ಮೆಂಟ್ ಆಫೀಸರ್ಸ್. ಸೊ